ಇಂದಿನ ವಿಡಿಯೋ ವಟಸಾವಿತ್ರಿ ವ್ರತಕಥೆಯ ಬಗ್ಗೆ. ಒಮ್ಮೆ ಬ್ರಹ್ಮನ ಮಗ ಸನತ್ ಕುಮಾರನು ಶಿವನನ್ನು ವಿವಾಹಿತ ಮಹಿಳೆಯರಿಗೆ ಅನಂತ ಅದೃಷ್ಟ ಮತ್ತು ಪುತ್ರರು ಮತ್ತು ಮೊಮ್ಮಕ್ಕಳ ಸಂತೋಷವನ್ನು ನೀಡುವ ಉಪವಾಸವಿದ್ದರೆ ದಯವಿಟ್ಟು ಅದನ್ನು ವಿವರಿಸಿ ಎಂದು ಕೇಳಿದರು. ಶಿವನು ಅವರಿಗೆ, ಒಮ್ಮೆ ಮದ್ರ ದೇಶದಲ್ಲಿ ಅಶ್ವಪತಿ ಎಂಬ ರಾಜನಿದ್ದನು. ಅಶ್ವಪತಿಯು ಬಹಳ ಧರ್ಮನಿಷ್ಠ, ಜ್ಞಾನಿ, ಧೈರ್ಯಶಾಲಿ ಮತ್ತು ವೇದಗಳಲ್ಲಿ ಪರಿಣಿತನಾಗಿದ್ದನು. ಅವನು ಬಹಳ ಶಕ್ತಿಶಾಲಿ ಮತ್ತು ಎಲ್ಲಾ ರೀತಿಯ ಐಶ್ವರ್ಯಗಳನ್ನು ಹೊಂದಿದ್ದರೂ ರಾಜನಿಗೆ ಮಕ್ಕಳಿರಲಿಲ್ಲ. ಮಗುವನ್ನು ಪಡೆಯಲು ರಾಜನು ತನ್ನ ಹೆಂಡತಿಯೊಂದಿಗೆ ತಪಸ್ಸು ಮಾಡಲು ಮತ್ತು ಸಾವಿತ್ರಿ ದೇವಿಯನ್ನು ವಿವಿಧ ರೀತಿಯಲ್ಲಿ ಪೂಜಿಸಲು ಪ್ರಾರಂಭಿಸಿದನು ಮತ್ತು ಭಕ್ತಿಪೂರ್ವಕ ಕಾಣಿಕೆಗಳನ್ನು ನೀಡುತ್ತಿದ್ದನು. ರಾಜನ ಪೂಜೆಯಿಂದ ದೇವಿಯು ಸಂತೋಷಪಟ್ಟಳು ಮತ್ತು ಅವನಿಗೆ ವರವನ್ನು ನೀಡಲು ದಯೆಯಿಂದ ಕಾಣಿಸಿಕೊಂಡಳು. ಇಡೀ ವಿಶ್ವದಲ್ಲಿ ಪೂಜಿಸಲ್ಪಟ್ಟ ತೇಜಸ್ಸಿನಿಂದ ಕೂಡಿದ ಮತ್ತು ಆಕಾಶ ಸೂತ್ರ ಮತ್ತು ಕಮಂಡಲು ಧರಿಸಿದ ಸಾವಿತ್ರಿ ದೇವಿಯನ್ನು ನೋಡಿದ ನಂತರ ರಾಜನು ಧನ್ಯನಾದನು. ರಾಜನು ಸಂತೋಷದ ಹೃದಯದಿಂದ ದೇವಿಯ ಮುಂದೆ ನಮಸ್ಕರಿಸಿದನು. ಅಶ್ವಪತಿಯ ರಾಜನು ಮರದ ಕೋಲಿನಂತೆ ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿ ದೇವಿಯು ಹೀಗೆ ಹೇಳಿದಳು, ಓ ರಾಜನೇ, ನಿನ್ನ ಭಕ್ತಿಯಿಂದ ನಾನು ತುಂಬಾ ಸಂತೋಷಗೊಂಡಿದ್ದೇನೆ. ಅದರಿಂದ ದಯವಿಟ್ಟು ನಿನ್ನ ಅಪೇಕ್ಷಿತ ವರವನ್ನು ಕೇಳು. ದೇವಿಯ ಬಾಯಿಂದ ಬಂದ ಈ ಮಾತುಗಳನ್ನು ಕೇಳಿದ ರಾಜನು ಸಂತೋಷದಿಂದ ಕೇಳಿದನು, ಓ ದೇವಿಯೇ, ನನಗೆ ಮಕ್ಕಳಿಲ್ಲ ಮತ್ತು ನನಗೆ ಒಳ್ಳೆಯ ಮಗನ ಆಶೀರ್ವಾದ ಬೇಕು. ಓ ಜಗದಂಬೆ ಸಾವಿತ್ರಿ, ನನಗೆ ಮಗನನ್ನು ಹೊರತುಪಡಿಸಿ ಬೇರೆ ಯಾವುದೇ ಆಸೆಯಿಲ್ಲ. ನಿನ್ನ ಕೃಪೆಯಿಂದ ಭೂಮಿಯಲ್ಲಿರುವ ಎಲ್ಲ ಅಪರೂಪದ ವಸ್ತುಗಳು ನನಗೆ ಲಭ್ಯವಿದೆ. ತಾಯಿಯೇ, ನಿನ್ನ ಕರುಣೆಯಿಂದ ಮಾತ್ರ ನನಗೆ ಎಲ್ಲ ಸಂತೋಷ ಮತ್ತು ಅದೃಷ್ಟ ಸಿಕ್ಕಿದೆ. ಅದರಿಂದ ದಯವಿಟ್ಟು ನನಗೆ ಮಗನ ವರವನ್ನು ನೀಡು. ಈ ರೀತಿ ರಾಜನ ಪ್ರಾರ್ಥನೆಯನ್ನು ಕೇಳಿದ ನಂತರ ಸಾವಿತ್ರಿ ದೇವಿಯು ರಾಜನಿಗೆ, ಓ ರಾಜ, ನಿನ್ನ ಅದೃಷ್ಟದಲ್ಲಿ ನಿನಗೆ ಮಗನಿಲ್ಲ, ಆದರೆ ಭವಿಷ್ಯದಲ್ಲಿ ನಿನಗೆ ಮಗಳು ಜನಿಸುತ್ತಾಳೆ. ಅವಳು ತನ್ನನ್ನು ಮತ್ತು ತನ್ನ ಗಂಡನ ಕುಟುಂಬವನ್ನು ಉಳಿಸುವವಳು. ಓ ಮಹಾರಾಜ, ನನ್ನ ಹೆಸರು ಮತ್ತು ಆ ಹುಡುಗಿಯ ಹೆಸರು ಕೂಡ ಒಂದೇ ಆಗಿರುತ್ತದೆ. ರಾಜನಿಗೆ ಮಗುವನ್ನು ಪಡೆಯುವ ವರವನ್ನು ನೀಡಿದ ನಂತರ ದೇವಿಯು ಅಲ್ಲಿಂದ ಕಣ್ಮರೆಯಾದಳು. ರಾಜನು ಸಂತೋಷಗೊಂಡನು. ಕೆಲವು ದಿನಗಳ ನಂತರ ರಾಣಿ ಗರ್ಭಧರಿಸಿ ಸುಂದರವಾದ ಮಗುವಿಗೆ ಜನ್ಮ ನೀಡಿದಳು. ಸಾವಿತ್ರಿ ಮಂತ್ರದ ಪಠಣದಿಂದ ದೇವಿಯು ಸಾವಿತ್ರಿಗೆ ಸಂತೋಷಪಟ್ಟು ವರವನ್ನು ನೀಡಿದರಿಂದ ಅದರಿಂದ ನವಜಾತ ಹೆಣ್ಣು ಮಗುವಿಗೆ ಸಾವಿತ್ರಿ ಎಂದು ಹೆಸರಿಸಲಾಯಿತು. ಆ ಹುಡುಗಿಯ ಕಣ್ಣುಗಳು ಕಮಲದ ದಳಗಳಂತೆ ಇದ್ದವು ಮತ್ತು ಅವಳ ಮುಖವು ಸಾವಿತ್ರಿ ದೇವಿಯಂತೆ ಪ್ರಕಾಶಮಾನವಾಗಿತ್ತು. ಆಕಾಶದಲ್ಲಿ ಚಂದ್ರನ ಹಂತಗಳು ಹೆಚ್ಚಾದಂತೆಯೇ ಆ ಹುಡುಗಿಯ ಹೊಳಪು ಮತ್ತು ಕಾಂತಿಯು ಹೆಚ್ಚಾಯಿತು. ಅವಳು ದೊಡ್ಡ ಕಣ್ಣುಗಳನ್ನು ಹೊಂದಿದ್ದ ಲಕ್ಷ್ಮೀದೇವಿಯಂತಿದ್ದಳು. ಹೇಮಗರ್ಭನಂತಹ ತನ್ನ ಮಗಳ ಪ್ರಕಾಶವನ್ನು ನೋಡಿ ರಾಜನು ಚಿಂತಿತನಾದನು. ತನ್ನ ಮಗಳು ಸಾವಿತ್ರಿಯಷ್ಟು ಸುಂದರಿ ಯಾರೂ ಇರಲಿಲ್ಲ. ಅವಳ ದೈವಿಕ ತೇಜಸ್ಸಿನ ಮುಂದೆ ಅವಳ ಕೈಯನ್ನು ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ. ಅವಳ ಸೌಂದರ್ಯ ಮತ್ತು ವೈಭವವನ್ನು ನೋಡಿ ಎಲ್ಲ ರಾಜರು ದಿಗ್ಭ್ರಮೆಗೊಂಡರು. ಒಂದು ದಿನ ರಾಜನು ತನ್ನ ಮಗಳಿಗೆ, ನಿನ್ನ ಮದುವೆಗೆ ಇದು ಸೂಕ್ತ ಸಮಯ, ಆದರೆ ಯಾರು ನಿನ್ನನ್ನು ಮದುವೆಯಾಗಲು ಕೇಳುತ್ತಿಲ್ಲ. ಅದರಿಂದ ರಾಜನು ತನ್ನ ಮಗಳು ಸಾವಿತ್ರಿಯನ್ನು ಸದ್ಗುಣಶೀಲ ವರನನ್ನು ಆರಿಸಿಕೊಳ್ಳುವಂತೆ ಮತ್ತು ಅವಳು ಯಾರ ಕುಟುಂಬ ಮತ್ತು ನಡವಳಿಕೆಯನ್ನು ಇಷ್ಟಪಡುತ್ತಾಳೆಯೋ ಅವರನ್ನು ಮದುವೆಯಾಗಬಹುದು ಎಂದು ಹೇಳಿದನು. ಹೀಗೆ ಹೇಳಿ ರಾಜನು ತನ್ನ ಮಗಳನ್ನು ವೃದ್ಧ ಮಂತ್ರಿಗಳೊಂದಿಗೆ ಮತ್ತು ವಿವಿಧ ರೀತಿಯ ಬಟ್ಟೆ ಮತ್ತು ಆಭರಣಗಳೊಂದಿಗೆ ಆಶ್ರಮಗಳಿಗೆ ಕಳಿಸಿದನು. ಒಮ್ಮೆ ರಾಜನು ಕುಳಿತಿದ್ದಾಗ ದೇವಋಷಿ ನಾರದರು ಅಲ್ಲಿಗೆ ಬಂದರು. ರಾಜನು ಅವರಿಗೆ ಅರ್ಘ್ಯವನ್ನು ಅರ್ಪಿಸಿ ಋಷಿಯ ಪಾದಗಳನ್ನು ತೊಳೆದು ದೇವಋಷಿ ನಾರದರನ್ನು ಆಸೀನಗೊಳಿಸಿದನು. ಪೂಜೆಯನ್ನು ಮಾಡಿದ ನಂತರ ರಾಜನು ದೇವಋಷಿ ನಾರದರಿಗೆ, ನಿಮ್ಮನ್ನು ನೋಡಿ ನಾನು ಶುದ್ಧನಾದೆ, ನೀವು ನನ್ನನ್ನು ಶುದ್ಧೀಕರಿಸಿದ್ದೀರಿ ಎಂದು ಹೇಳಿದರು. ರಾಜನು ನಾರದ ಋಷಿಯೊಂದಿಗೆ ಮಾತನಾಡುತ್ತಿರುವಾಗ ಅವನ ಕಮಲದ ಕಣ್ಣಿನ ಮಗಳು ಸಾವಿತ್ರಿಯು ತಮ್ಮ ಮಂತ್ರಿಗಳೊಂದಿಗೆ ಆಶ್ರಮದಿಂದ ಅಲ್ಲಿ ಕಾಣಿಸಿಕೊಂಡಳು. ಮೊದಲು ಸಾವಿತ್ರಿಯು ತನ್ನ ಪೂಜ್ಯ ತಂದೆಯನ್ನು ಪೂಜಿಸಿ ನಂತರ ದೇವಋಷಿಗೆ ನಮಸ್ಕರಿಸಿದಳು. ಸಾವಿತ್ರಿಯನ್ನು ನೋಡಿ ದೇವಋಷಿ ನಾರದರು, ಓ ರಾಜ, ಈ ಸುಂದರ ಹುಡುಗಿ ಮದುವೆಗೆ ಅರ್ಹಳು. ಹಾಗಾದರೆ ನೀನು ಅವಳ ಮದುವೆಗೆ ಸೂಕ್ತವಾದ ವರನನ್ನು ಏಕೆ ಹುಡುಕುತ್ತಿಲ್ಲ ಎಂದು ಕೇಳಿದನು. ರಾಜನು, ಓ ಋಷಿಯೇ, ನಾನು ಸಾವಿತ್ರಿಯನ್ನು ಇದೇ ಉದ್ದೇಶಕ್ಕಾಗಿಯೇ ಕಳುಹಿಸಿದೆ. ಅವಳು ಈಗಷ್ಟೇ ಹಿಂತಿರುಗಿದ್ದಾಳೆ. ಅವಳು ತನ್ನ ಗಂಡನನ್ನು ತಾನೇ ಆರಿಸಿಕೊಂಡಿದ್ದಾಳೆ. ದಯವಿಟ್ಟು ಅವಳನ್ನು ನೀವೇ ಕೇಳಿ. ದೇವಋಷಿ ನಾರದರು ಸಾವಿತ್ರಿಯನ್ನು ಪ್ರಶ್ನೆ ಕೇಳಿದಾಗ ಸಾವಿತ್ರಿ, ಓ ಮಹರ್ಷಿಯೇ, ಧೂಮತಸೇನನ ಮಗ ಸತ್ಯವಾನನು ಆಶ್ರಮದಲ್ಲಿದ್ದಾನೆ. ನಾನು ಅವನನ್ನು ನನ್ನ ಪತಿಯನ್ನಾಗಿ ಆರಿಸಿಕೊಂಡಿದ್ದೇನೆ ಎಂದು ಉತ್ತರಿಸಿದಳು. ಸಾವಿತ್ರಿಯಿಂದ ಇದನ್ನು ಕೇಳಿದ ದೇವಋಷಿ ನಾರದರು, ಓ ರಾಜ, ನಿಮ್ಮ ಮಗಳು ಈ ಅತ್ಯಂತ ಅನುಚಿತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾಳೆ.
ಅವಳು ಸತ್ಯವಾನನ ಬಗ್ಗೆ ಏನೂ ತಿಳಿಯದೆ ಅವನನ್ನು ತನ್ನ ಗಂಡನನ್ನಾಗಿ ಆರಿಸಿಕೊಂಡಿದ್ದಾಳೆ. ಅವನು ತುಂಬಾ ಸದ್ಗುಣಶೀಲನಾಗಿದ್ದರೂ ಅವನು ಜನಪ್ರಿಯ ಮತ್ತು ಅವನ ಹೆತ್ತವರು ಸಹ ಸತ್ಯವಂತರು. ಅವನಿಗೆ ಕುದುರೆಗಳ ಬಗ್ಗೆ ಒಲವು ಇದೆ ಮತ್ತು ಅವನು ಕುದುರೆಗಳ ಚಿತ್ರಗಳನ್ನು ಸಹ ಕೆತ್ತುತ್ತಾನೆ. ಅದಕ್ಕಾಗಿಯೇ ಅವನ ಹೆಸರು ಚಿತ್ರಶ್ವ. ಅವನು ಎಲ್ಲ ಸದ್ಗುಣಗಳಿಂದ ತುಂಬಿದ್ದಾನೆ. ಸಾಗರವು ರತ್ನಗಳಿಂದ ತುಂಬಿರುವಂತೆ ಅವನು ಎಲ್ಲ ಸದ್ಗುಣಗಳಿಂದ ಕೂಡಿದ್ದಾನೆ. ಆದರೆ ಅವನ ಏಕೈಕ ದೋಷವು ಅವನ ಎಲ್ಲ ಗುಣಗಳನ್ನು ಕಡಿಮೆ ಮಾಡುತ್ತದೆ. ಅಂದರೆ 1 ವರ್ಷದೊಳಗಡೆ ಅವನ ಆಯುಷ್ಯ ಪೂರ್ಣಗೊಳ್ಳುತ್ತದೆ ಮತ್ತು ಅವನು ತನ್ನ ದೇಹವನ್ನು ಬಿಡುತ್ತಾನೆ. ದೇವರ್ಷಿ ನಾರದರ ಬಾಯಿಂದ ಇದನ್ನು ಕೇಳಿದ ರಾಜ ಅಶ್ವಪತಿ, ಓ ಮಗಳೇ ಸಾವಿತ್ರಿ, ದಯವಿಟ್ಟು ಬೇರೆ ವರನನ್ನು ಮದುವೆಯಾಗು. ಇದು ನಿನ್ನ ಮದುವೆಗೆ ಅನುಕೂಲಕರ ಸಮಯ. ಇದಕ್ಕೆ ಸಾವಿತ್ರಿ, ಓ ತಂದೆಯೇ, ನನ್ನ ಹೃದಯದಿಂದಲೂ ನನಗೆ ಯಾರನ್ನೂ ಬೇಡ. ನಾನು ಆರಿಸಿಕೊಂಡವನೇ ನನ್ನ ಪತಿಯಾಗುತ್ತಾನೆ. ಮೊದಲು ಮನಸ್ಸಿನಿಂದ ನಿರ್ಧಾರ ತೆಗೆದುಕೊಂಡು ನಂತರ ಒಳ್ಳೆಯದು ಮತ್ತು ಕೆಟ್ಟದರ ಬಗ್ಗೆ ಯೋಚಿಸುವುದು ಒಬ್ಬ ವ್ಯಕ್ತಿಯನ್ನು ಜೀವನದಲ್ಲಿ ಹಿಂದಕ್ಕೆ ಹಿಡಿದಿಟ್ಟುಕೊಳ್ಳುತ್ತದೆ. ಅದಕ್ಕಾಗಿಯೇ ನಾನು ನನ್ನ ಹೃದಯದಿಂದಲೂ ಬೇರೆ ಪುರುಷನನ್ನು ಆಯ್ಕೆ ಮಾಡಲು ಸಾಧ್ಯವಿಲ್ಲ. ರಾಜನ ಆದೇಶ, ಪಂಡಿತರ ಮಾತುಗಳು ಮತ್ತು ಕನ್ಯಾದಾನವು ಒಮ್ಮೆ ಮಾತ್ರ ಮಾಡಲಾಗುತ್ತದೆ. ಸಜ್ಜನರ ಈ 3 ವಿಷಯಗಳು ಒಮ್ಮೆ ಮಾತ್ರ ಸಂಭವಿಸುತ್ತವೆ. ಇದನ್ನು ತಿಳಿದ ನಂತರ ನನ್ನ ಮನಸ್ಸು ಯಾವುದೇ ರೀತಿಯಲ್ಲಿ ತೊಂದರೆಗೊಳಗಾಗುವುದಿಲ್ಲ. ಒಳ್ಳೆಯದು, ಕೆಟ್ಟದ್ದು, ಮೂರ್ಖತನ, ಪಾಂಡಿತ್ಯ, ದೀರ್ಘ ಆಯುಷ್ಯ ಅಥವಾ ಅಲ್ಪ ಆಯುಷ್ಯ ಇತ್ಯಾದಿ ಏನೇ ಇರಲಿ, ನನ್ನ ಗಂಡ ಯಾವಾಗಲೂ ಸತ್ಯವಂತನಾಗಿರುತ್ತಾನೆ. ನನಗೆ ಇಂದ್ರ ಸಿಕ್ಕರೂ ನಾನು ಬೇರೆ ಯಾರನ್ನೂ ಆರಿಸಿಕೊಳ್ಳುವುದಿಲ್ಲ. ಅದರಿಂದ ನೀವು ಏನು ಬೇಕಾದರೂ ಹೇಳಿ. ಇದನ್ನು ಕೇಳಿದ ದೇವರ್ಷಿ ನಾರದರು, ಓ ರಾಜ, ಸಾವಿತ್ರಿ ಸತ್ಯವಾನನನ್ನು ಮದುವೆಯಾಗಲು ನಿರ್ಧರಿಸಿದ್ದಾಳೆ. ಅದರಿಂದ ಅವಳನ್ನು ಬೇಗನೆ ಮದುವೆಯಾಗಿ ಅವಳ ಪತಿಯೊಂದಿಗೆ ಕಳುಹಿಸಿ. ಇದನ್ನು ಹೇಳುತ್ತಾ ದೇವರ್ಷಿ ನಾರದರು ಅಲ್ಲಿಂದ ಕಣ್ಮರೆಯಾದರು. ಸಾವಿತ್ರಿಯ ದೃಢ, ಸ್ಥಿರ ಮನಸ್ಸು ಮತ್ತು ಅಚಲ ಹೃದಯವನ್ನು ನೋಡಿ ರಾಜ ಮತ್ತು ಸಾವಿತ್ರಿ ಕಾಡಿನಲ್ಲಿ ವಾಸಿಸುತ್ತಿದ್ದ ಧೂಮತಸೇನನ ಬಳಿಗೆ ಬಂದು ಅವನಿಗೆ ವಿವಿಧ ರೀತಿಯ ಸಂಪತ್ತು ಮತ್ತು ಉಡುಗೊರೆಗಳನ್ನು ನೀಡಿದರು. ರಾಜನೊಂದಿಗೆ ವೃದ್ಧ ಮಂತ್ರಿ ಮತ್ತು ಕೆಲವು ಅನುಯಾಯಿಗಳೂ ಇದ್ದರು. ಧೂಮತಸೇನ ವೃದ್ಧ ಮತ್ತು ಕುರುಡನಾಗಿದ್ದನು ಮತ್ತು ಮರದ ಕೆಳಗೆ ಕುಳಿತಿದ್ದನು. ಸಾವಿತ್ರಿ ಮತ್ತು ರಾಜ ಅಶ್ವಪತಿ ಅವನ ಪಾದಗಳನ್ನು ಮುಟ್ಟಿ ತಮ್ಮನ್ನು ಪರಿಚಯಿಸಿಕೊಂಡು ಹತ್ತಿರದಲ್ಲಿ ನಿಂತರು. ಧೂಮತಸೇನನು ರಾಜನನ್ನು ಅವನ ಭೇಟಿಗೆ ಕಾರಣವೇನು ಎಂದು ಕೇಳಿದನು ಮತ್ತು ಅವರನ್ನು ಗಡ್ಡೆಗಳು, ಬೇರುಗಳು ಮತ್ತು ಕಾಡಿನ ಹಣ್ಣುಗಳೊಂದಿಗೆ ಸ್ವಾಗತಿಸಿದರು. ಅದಾದ ನಂತರ ಧೂಮತಸೇನನು ರಾಜನ ಯೋಗಕ್ಷೇಮದ ಬಗ್ಗೆ ಕೇಳಿದಾಗ ರಾಜ ಅಶ್ವಪತಿ, ನಿಮ್ಮನ್ನು ನೋಡುವ ಮೂಲಕ ನಾನು ಧನ್ಯನಾಗಿದ್ದೇನೆ ಎಂದು ಹೇಳಿದನು. ಸಾವಿತ್ರಿ ಎಂಬ ನನ್ನ ಮಗಳು ನಿಮ್ಮ ಮಗನನ್ನು ಪ್ರೀತಿಸುತ್ತಾಳೆ. ಅವಳು ಸ್ವತಃ ನಿಮ್ಮ ಮಗನನ್ನು ತನ್ನ ಪತಿಯಾಗಿ ಸ್ವೀಕರಿಸಿದ್ದಾಳೆ. ಸಾವಿತ್ರಿಯು ನಿಮ್ಮ ಮುಗ್ಧ ಮಗನನ್ನು ತನ್ನ ಪತಿಯಾಗಿ ಸ್ವೀಕರಿಸಿ ನಾವು ಸಂಬಂಧವನ್ನು ಸ್ಥಾಪಿಸಬಹುದೆಂಬ ಆಶಯದೊಂದಿಗೆ ನಾನು ಇಲ್ಲಿಗೆ ಬಂದಿದ್ದೇನೆ. ಧೂಮತಸೇನನು, ಓ ರಾಜ, ನಾನು ವೃದ್ಧ ಮತ್ತು ಕುರುಡ. ನನ್ನ ಆಹಾರ ಗೆಡ್ಡೆಗಳು, ಬೇರುಗಳು ಮತ್ತು ಹಣ್ಣುಗಳು ಇತ್ಯಾದಿ. ನಾನು ನನ್ನ ರಾಜ್ಯವನ್ನು ಕಳೆದುಕೊಂಡಿದ್ದೇನೆ. ನನ್ನ ಮಗ ಕೂಡ ಅರಣ್ಯ ಸಂಪನ್ಮೂಲಗಳಿಂದ ಮಾತ್ರ ಬದುಕುಳಿಯುತ್ತಾನೆ. ನಿಮ್ಮ ಮಗಳು ವನ್ಯಜೀವಿಗಳ ಕಷ್ಟಗಳನ್ನು ಹೇಗೆ ಸಹಿಸಿಕೊಳ್ಳುತ್ತಾಳೆ? ಈ ದುಃಖಗಳ ಅರ್ಥ ಅವಳಿಗೆ ಹೇಗೆ ತಿಳಿಯುತ್ತದೆ? ಅದಕ್ಕಾಗಿಯೇ ನಾನು ಈ ಮದುವೆಯ ಪ್ರಸ್ತಾಪವನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಧೂಮತಸೇನನ ಮನಸ್ಸಿನಲ್ಲಿರುವ ಗೊಂದಲವನ್ನು ಅರ್ಥ ಮಾಡಿಕೊಂಡ ರಾಜ ಅಶ್ವಪತಿ, ನನ್ನ ಮಗಳು ಈ ಎಲ್ಲ ಸಂಗತಿಗಳನ್ನು ತಿಳಿದ ನಂತರವೇ ಸತ್ಯವಾನನನ್ನು ಆರಿಸಿಕೊಂಡಿದ್ದಾಳೆ ಮತ್ತು ನಿಸ್ಸಂದೇಹವಾಗಿ ನಿಮ್ಮ ಮಗನ ಸಹವಾಸವು ನನ್ನ ಮಗಳಿಗೆ ಸ್ವರ್ಗದಂತೆ ತೋರುತ್ತದೆ. ಅಶ್ವಪತಿಯ ಮಾತುಗಳನ್ನು ಕೇಳಿದ ಧೂಮತಸೇನನು ಸಾವಿತ್ರಿ ಮತ್ತು ಸತ್ಯವಾನರ ವಿವಾಹಕ್ಕೆ ಒಪ್ಪಿಗೆ ನೀಡಿದರು. ವಿವಾಹದ ನಂತರ ಅಶ್ವಪತಿಯು ಋಷಿ ಧೂಮತಸೇನನನ್ನು ಹಲವು ವಿಧಿಗಳಲ್ಲಿ ಸ್ವಾಗತಿಸಿ ತನ್ನ ರಾಜಧಾನಿಗೆ ಹೊರಟನು. ಸತ್ಯವಾನನನ್ನು ಪತಿಯಾಗಿ ಪಡೆದ ನಂತರ ಸಾವಿತ್ರಿಯು ದೇವರಾಜ ಇಂದ್ರನನ್ನು ಪಡೆದ ನಂತರ ದೇವಿ ಸಚಿ ಸಂತೋಷ ಪಡುವ ರೀತಿಯಲ್ಲಿ ಸಂತೋಷದಿಂದ ತುಂಬುತ್ತಾಳೆ. ಸಾವಿತ್ರಿಯನ್ನು ಪತ್ನಿಯಾಗಿ ಪಡೆದ ನಂತರ ಸತ್ಯವಾನನು ಸಹ ಸಂತೋಷಪಟ್ಟನು. ದೇವರ್ಷಿ ನಾರದರು ಹೇಳಿದ ಮಾತುಗಳು ಸಾವಿತ್ರಿಯ ಮನಸ್ಸಿನಲ್ಲಿ ಇನ್ನೂ ಪ್ರತಿಧ್ವನಿಸುತ್ತಿದ್ದವು. ಅದಕ್ಕಾಗಿಯೇ ಅವಳು ವಟಸಾವಿತ್ರಿ ವ್ರತವನ್ನು ಆಚರಿಸಲು ನಿರ್ಧರಿಸಿದಳು. ಸತ್ಯವಾನನ ಅಂತ್ಯ ಸಮೀಪಿಸುತ್ತಿದೆ ಎಂಬ ಚಿಂತೆಯಿಂದ ಅವಳು ದಿನಗಳನ್ನು ಎಣಿಸುತ್ತಲೇ ಇದ್ದಳು ಮತ್ತು ವೈವಾಹಿಕ ಜೀವನವನ್ನು ಆನಂದಿಸಲು ಸಾಧ್ಯವಾಗಲಿಲ್ಲ. ಸಾವಿತ್ರಿ ಹಗಲು ರಾತ್ರಿ ಉಪವಾಸದಲ್ಲಿ ಮಗ್ನಳಾಗಿದ್ದಳು.
3 ರಾತ್ರಿಗಳನ್ನು ಮುಗಿಸಿದ ನಂತರ ಅವಳು ಪಿತೃದೇವತೆಗಳಿಗೆ ಪ್ರಾರ್ಥನೆ ಸಲ್ಲಿಸಿದಳು ಮತ್ತು ತನ್ನ ಅತ್ತೆ ಮತ್ತು ಮಾವನ ಪಾದಗಳನ್ನು ಪೂಜಿಸಿದಳು. ಅದಾದ ನಂತರ ಸತ್ಯವಾನನು ಒಂದು ದೊಡ್ಡ ಗಟ್ಟಿಯಾದ ಕೊಡಲಿಯೊಂದಿಗೆ ಕಾಡಿನ ಕಡೆಗೆ ಚಲಿಸಲು ಪ್ರಾರಂಭಿಸಿದನು. ಯಾವುದೋ ಅಹಿತಕರ ಘಟನೆ ಸಂಭವಿಸಬಹುದೆಂದು ಹೆದರಿ ಸಾವಿತ್ರಿ ಸತ್ಯವಾನನನ್ನು ತಡೆದಳು. ದಯವಿಟ್ಟು ಈಗ ಕಾಡಿಗೆ ಹೋಗಬೇಡಿ. ನೀವು ಹೋಗಲು ಸಿದ್ಧನಾಗಿದ್ದರೆ ನಾನು ನಿಮ್ಮೊಂದಿಗೆ ಬರಲು ಬಿಡಿ. ನಾನು ಈ ಆಶ್ರಮದಲ್ಲಿ ವಾಸಿಸಿ 1 ವರ್ಷ ಕಳೆದಿದೆ. ನಾನು ಇಲ್ಲಿಯವರೆಗೆ ಕಾಡನ್ನು ನೋಡಿಲ್ಲ. ನಾನು ಕೂಡ ಕಾಡಿಗೆ ಭೇಟಿ ನೀಡಲು ಬಯಸುತ್ತೇನೆ. ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ಎಂದು ಸಾವಿತ್ರಿ ಕೇಳಿದಳು. ಸತ್ಯವಾನನು, ಓ ಪ್ರಿಯೆ, ನಾನು ಸ್ವತಂತ್ರನಲ್ಲ. ನನ್ನ ಹೆತ್ತವರಿಂದ ಅನುಮತಿ ಪಡಿ ಮತ್ತು ಅವರು ಏನು ಹೇಳುತ್ತಾರೋ ಅದಕ್ಕೆ ಅನುಗುಣವಾಗಿ ನೀನು ಬಾ. ನೀನು ನನ್ನೊಂದಿಗೆ ಕಾಡಿಗೆ ಬರಬೇಕೆಂದರೆ ಅವರನ್ನು ಕೇಳು ಎಂದು ಹೇಳಿದನು ಸತ್ಯವಾನನು ಸಾವಿತ್ರಿಗೆ ಹೇಳಿದನು. ಸತ್ಯವಾನನ ಮಾತುಗಳನ್ನು ಕೇಳಿ ಸಾವಿತ್ರಿ ತನ್ನ ಅತ್ತೆ ಮತ್ತು ಮಾವನ ಪಾದಗಳಿಗೆ ನಮಸ್ಕರಿಸಿ, ನಾನು ಕಾಡಿಗೆ ಭೇಟಿ ನೀಡಲು ಬಯಸುತ್ತೇನೆ. ದಯವಿಟ್ಟು ನನಗೆ ಅವಕಾಶ ನೀಡಿ. ನನ್ನ ಹೃದಯವು ನನ್ನ ಪತಿಯೊಂದಿಗೆ ಕಾಡಿಗೆ ಭೇಟಿ ನೀಡಲು ಬಯಸುತ್ತಿದೆ ಎಂದು ಕೇಳಿದಳು. ಇದನ್ನು ಕೇಳಿದ ಧೂಮತಸೇನನು, ನೀನು ಉಪವಾಸ ಮಾಡಿರುವುದರಿಂದ ಉಪವಾಸವನ್ನು ಮುರಿದು ಕಾಡಿಗೆ ಹೋಗು ಎಂದು ಹೇಳಿದನು. ಸಾವಿತ್ರಿ, ನಾನು ಈ ಆಚರಣೆಯನ್ನು ಮುಗಿಸಿದ್ದೇನೆ ಮತ್ತು ಚಂದ್ರೋದಯದ ನಂತರ ಆಹಾರವನ್ನು ಸೇವಿಸುತ್ತೇನೆ. ಈ ಸಮಯದಲ್ಲಿ ನನ್ನ ಮನಸ್ಸು ನನ್ನ ಪತಿಯೊಂದಿಗೆ ಕಾಡಿಗೆ ಭೇಟಿ ನೀಡಲು ಹಾತೊರೆಯುತ್ತಿದೆ ಎಂದು ಹೇಳಿದಳು. ಓ ಮಾವ, ನನ್ನ ಪ್ರೀತಿಯ ಪತಿಯ ಸಮ್ಮುಖದಲ್ಲಿ ನನಗೆ ಯಾವುದೇ ರೀತಿಯ ನೋವು ಅನಿಸುವುದಿಲ್ಲ. ಇದನ್ನು ಕೇಳಿದ ಧೂಮತಸೇನನು, ನಿಮಗೆ ಸರಿ ಅನಿಸಿದ್ದನ್ನು ಸಂತೋಷದಿಂದ ಮಾಡಿ ಎಂದು ಹೇಳಿದರು. ಸಾವಿತ್ರಿ ತನ್ನ ಅತ್ತೆ ಮತ್ತು ಮಾವನ ಪಾದಗಳನ್ನು ಪೂಜಿಸಿ ಸತ್ಯವಾನನೊಂದಿಗೆ ಕಾಡಿಗೆ ಹೊರಟಳು. ತನ್ನ ಗಂಡನ ಮರಣದ ಸಮಯ ಹತ್ತಿರವಾಗಿದ್ದರಿಂದ ಸಾವಿತ್ರಿ ನಿರಂತರವಾಗಿ ಅವನನ್ನು ನೋಡುತ್ತಿದ್ದಳು. ಇಡೀ ಕಾಡು ವಿವಿಧ ರೀತಿಯ ಸುಂದರವಾದ ಹೂವುಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಸುಂದರ ಜಿಂಕೆಗಳು ಗಾಳಿಯ ವೇಗದಲ್ಲಿ ಓಡುತ್ತಿದ್ದವು. ಸಾವಿತ್ರಿ ಈ ಸುಂದರ ದೃಶ್ಯವನ್ನು ನೋಡುತ್ತಾ ಕಾಡಲ್ಲಿ ನಡೆಯುತ್ತಿದ್ದಳು. ಆದರೆ ಸತ್ಯವಾನನ ಸಾವಿನ ಬಗ್ಗೆ ಯೋಚಿಸುತ್ತಾ ಭಯದಿಂದ ನಡುಗುತ್ತಿದ್ದಳು. ಕಷ್ಟಪಟ್ಟು ಕೆಲಸ ಮಾಡುತ್ತಾ ಸತ್ಯವಾನನು ಬೇಗನೆ ಮರದ ಹಣ್ಣುಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದನು. ಮಹಾಸತಿ ಸಾವಿತ್ರಿ ಆಲದ ಮರದ ಕೆಳಗೆ ಕುಳಿತಿದ್ದಳು. ಅದೇ ಸಮಯದಲ್ಲಿ ಮರದ ಹೊರೆಯನ್ನು ಹೊತ್ತುವಾಗ ಸತ್ಯವಾನನಿಗೆ ತಲೆಯಲ್ಲಿ ನೋವು ಪ್ರಾರಂಭವಾಯಿತು ಮತ್ತು ಸತ್ಯವಾನನಿಗೆ ವಿಪರೀತ ನೋವು ಅನುಭವಿಸಲು ಪ್ರಾರಂಭಿಸಿತು. ಅವನ ದೇಹವು ನಡುಗಲು ಪ್ರಾರಂಭಿಸಿತು. ಅವನು ಆಲದ ಮರದ ಬಳಿ ಬಂದು ಸಾವಿತ್ರಿಗೆ ಹೇಳಿದನು, ನನ್ನ ದೇಹವು ನಡುಗುತ್ತಿದೆ, ನನ್ನ ತಲೆ ನೋಯುತ್ತಿದೆ, ಮುಳ್ಳುಗಳು ನನ್ನ ತಲೆಯನ್ನು ಚುಚ್ಚುತ್ತಿರುವಂತೆ ತೋರುತ್ತಿದೆ. ಏ ಸಾವಿತ್ರಿ, ನಾನು ನಿನ್ನ ಮಡಿಲಲ್ಲಿ ವಿಶ್ರಾಂತಿ ಪಡೆಯಲು ಬಯಸುತ್ತೇನೆ ಎಂದು ಹೇಳಿದನು. ಸತ್ಯವಾನನ ಮರಣದ ಸಮಯ ಸಾವಿತ್ರಿಗೆ ತಿಳಿದಿದ್ದರಿಂದ ಕಾಲ ತನ್ನ ಗಂಡನಿಗೆ ಬಂದಿದನೆಂದು ಅವಳು ಅರಿತುಕೊಂಡಳು. ಸಾವು ಅವನ ಗಂಡನಿಗೆ ಬಂದಿದೆ, ಅದರಿಂದ ಅವಳು ಅದೇ ಸ್ಥಳದಲ್ಲಿ ಕುಳಿತಳು ಮತ್ತು ಸತ್ಯವಾನನನ್ನು ಸಹ ತನ್ನ ತಲೆಯನ್ನು ಅವಳ ಮಡಿಲಲ್ಲಿ ಇಟ್ಟುಕೊಂಡು ಮಲಗಲು ಪ್ರಾರಂಭಿಸಿದನು. ಆ ಕ್ಷಣದಲ್ಲಿ ಕಪ್ಪು ಮತ್ತು ಕಂದು ಬಣ್ಣದ ಕೃಷ್ಣಪಿಂಗಲ ಅಲ್ಲಿ ಕಾಣಿಸಿಕೊಂಡನು. ಅವನ ದೇಹವು ತೀವ್ರ ಬೆಳಕಿನಿಂದ ಹೊಳೆಯುತ್ತಿತ್ತು. ಆ ವ್ಯಕ್ತಿ ಸಾವಿತ್ರಿಗೆ ಅವನನ್ನು ಬಿಟ್ಟು ಬಿಡು ಎಂದು ಹೇಳಿದನು. ಅದಕ್ಕೆ ಸಾವಿತ್ರಿ, ಜಗತ್ತನ್ನು ಎದುರಿಸಲು ನೀನು ಯಾರು ಎಂದು ಕೇಳಿದಳು. ಇದನ್ನು ಕೇಳಿದ ಲೋಕಗಳಲ್ಲಿ ಅತ್ಯಂತ ಉಗ್ರನಾದ ಯಮನು, ನಿನ್ನ ಗಂಡನ ಆಯುಷ್ಯ ಮುಗಿದು ಹೋಯಿತು, ಅವನನ್ನು ನನ್ನ ಕುಣಿಕೆಯಲ್ಲಿ ಕಟ್ಟಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಯಮರಾಜನ ಬಾಯಿಯಿಂದ ಈ ಮಾತುಗಳನ್ನು ಕೇಳಿದ ಸಾವಿತ್ರಿ, ಓ ಯಮರಾಜ, ನಿನ್ನ ಯಮದೂತರು ಜೀವಿಗಳ ಆತ್ಮವನ್ನು ತೆಗೆದುಕೊಳ್ಳಲು ಬರುತ್ತಾರೆಂದು ನಾನು ಕೇಳಿದ್ದೇನೆ. ಆದರೆ ನಿನ್ನ ಉಪಸ್ಥಿತಿಗೆ ಕಾರಣವೇನು ಎಂದು ಕೇಳಿದಳು. ಯಮನು, ಸತ್ಯವಾನ್ ಬಹಳ ಧರ್ಮನಿಷ್ಠ ಮತ್ತು ಅದರಿಂದ ಅವನು ನನ್ನ ದೂತರಿಂದ ಕರೆದೊಯ್ಯಲ್ಪಡಲು ಅರ್ಹನಲ್ಲ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಎಂದು ಹೇಳಿದನು. ಇದನ್ನು ಹೇಳುತ್ತಾ ಯಮದೇವನು ಕುಣಿಕೆಯಲ್ಲಿ ಬಂಧಿಸಲ್ಪಟ್ಟ ಸತ್ಯವಾನ್ ಆತ್ಮವನ್ನು ತೆಗೆದುಕೊಂಡು ದಕ್ಷಿಣದ ಕಡೆಗೆ ಹೋದನು. ಸತ್ಯವಾನ್ ನಿರ್ಜೀವನಾದನು. ಅವನ ಹೊಳಪು ಕಡಿಮೆ ಆಯಿತು ಮತ್ತು ಅವನು ಚಲನರಹಿತನಾದನು. ಪತಿಯ ಮರಣದಿಂದ ಕಂಗಾಲಾದ ಸಾವಿತ್ರಿಯು ಯಮನ ಹಿಂದೆ ಹೋದಳು. ಸಾವಿತ್ರಿ ತನ್ನ ಉಪವಾಸ ಮತ್ತು ನಿಯಮಗಳಿಂದ ತನ್ನನ್ನು ತಾನು ಸಾಬೀತುಪಡಿಸಿದಳು ಮತ್ತು ತನ್ನ ಪತಿಯ ಬಗ್ಗೆ ತುಂಬಾ ಭಕ್ತಿ ಹೊಂದಿದ್ದಳು. ಅದರಿಂದ ಯಮನ ಹಿಂದೆ ಹೋಗುವುದು ಅವಳಿಗೆ ಸುಲಭವಾಯಿತು. ಯಮನು ಸಾವಿತ್ರಿಯನ್ನು ತನ್ನ ಹಿಂದೆ ಬರುವುದನ್ನು ನೋಡಿದಾಗ, ಹೋಗಿ ಅವನ ಪತಿಯ ಕೊನೆಯ ವಿಧಿಗಳನ್ನು ಮಾಡು. ನೀನು ನಿನ್ನ ಗಂಡನ ಕಡೆಗೆ ನಿನ್ನ ಕರ್ತವ್ಯವನ್ನು ಪೂರೈಸಿದೆಯೇ ನಿನ್ನ ಗಂಡನಿಗೆ ಸಾಧ್ಯವಾದಷ್ಟು ದೂರ ಹೋಗಿದ್ದೀಯಾ ಎಂದು ಹೇಳಿದನು.
ಅದಕ್ಕೆ ಸಾವಿತ್ರಿ ಹೇಳಿದಳು, ನನ್ನ ಗಂಡನನ್ನು ಎಲ್ಲಿಗೆ ಕರೆದೊಯ್ಯಲಾಗಿದ್ದರೂ ಅಥವಾ ಅವನು ಸ್ವತಃ ಹೋದರೂ ನಾನು ಕೂಡ ಅಲ್ಲಿಯೇ ಇರಬೇಕು. ಇದು ನನ್ನ ಧರ್ಮ. ನನ್ನ ಪತಿಯ ಮೇಲಿನ ಪ್ರೀತಿ, ಗುರುವಿನ ಮೇಲಿನ ಭಕ್ತಿ, ತಪಸ್ಸು ಮತ್ತು ನಿಮ್ಮ ಅನುಗ್ರಹದಿಂದಾಗಿ ನಾನು ಎಲ್ಲಿಯೂ ಇರಲು ಸಾಧ್ಯವಿಲ್ಲ. ಋಷಿಗಳು ಮತ್ತು ಆಧ್ಯಾತ್ಮಿಕ ವಿದ್ವಾಂಸರು ಸಂಬಂಧವನ್ನು 7 ಆಧಾರದ ಮೇಲೆ ವಿವರಿಸಿದ್ದಾರೆ. ಆ ಸಂಬಂಧದ ದೃಷ್ಟಿಕೋನದಿಂದ ಎಚ್ಚರಿಕೆಯಿಂದ ಆಲಿಸಿ. ದುರಾಸೆಯುಳ್ಳವನು ವನವಾಸಕ್ಕೆ ಹೋದ ನಂತರವೂ ಧರ್ಮವನ್ನು ಆಚರಿಸಲು ಸಾಧ್ಯವಿಲ್ಲ. ಅವರು ಬ್ರಹ್ಮಚಾರಿಗಳಾಗಲು ಸಾಧ್ಯವಿಲ್ಲ ಅಥವಾ ಅವರು ತಪಸ್ವಿಗಳಾಗಿರಲು ಸಾಧ್ಯವಿಲ್ಲ. ಬುದ್ಧಿವಂತರು ಧರ್ಮದಲ್ಲಿ ಮಾತ್ರ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ. ಅದಕ್ಕಾಗಿಯೇ ಸಂತರು ಧರ್ಮವನ್ನು ಸರ್ವೋಚ್ಚವೆಂದು ಪರಿಗಣಿಸುತ್ತಾರೆ. ಋಷಿಗಳು ಸ್ವೀಕರಿಸಿದ ಅದೇ ಧರ್ಮದ ಮೂಲಕ ನಾವಿಬ್ಬರು ಒಂದೇ ಮಾರ್ಗವನ್ನು ಸಾಧಿಸಿದ್ದೇವೆ. ಅದಕ್ಕಾಗಿಯೇ ನನಗೆ ಗುರುಕುಲ ಮತ್ತು ಸನ್ಯಾಸದಲ್ಲಿ ವಾಸಿಸಲು ಆಸಕ್ತಿಯಿಲ್ಲ. ಈ ಗೃಹಸ್ಥ ಧರ್ಮವನ್ನು ಋಷಿಗಳು ಸರ್ವೋಚ್ಚ ಎಂದು ಕರೆದಿದ್ದಾರೆ. ನೀನು ಹೇಳುವ ಪ್ರತಿಯೊಂದು ಮಾತು ಜ್ಞಾನದಿಂದ ತುಂಬಿದೆ. ನಾನು ತುಂಬಾ ಸಂತೋಷವಾಗಿದ್ದೇನೆ. ಸತ್ಯವಾನನ ಜೀವನವನ್ನು ಹೊರತುಪಡಿಸಿ ನಿನಗೆ ಬೇಕಾದ ಯಾವುದೇ ವರವನ್ನು ಬೇಡಿಕೋ, ನಾನು ಖಂಡಿತವಾಗಿಯೂ ನಿನ್ನ ಆಸೆಯನ್ನು ಪೂರೈಸುತ್ತೇನೆ ಎಂದು ಯಮ ಸಾವಿತ್ರಿಗೆ ಹೇಳುತ್ತಾನೆ. ಅದಕ್ಕೆ ಸಾವಿತ್ರಿ, ನನ್ನ ಮಾವ ತನ್ನ ರಾಜ್ಯವಿಲ್ಲದೆ ದೇಶಭ್ರಷ್ಟನಾಗಿದ್ದಾನೆ. ಅವರು ಕುರುಡರಾಗಿದ್ದಾರೆ. ಅವರು ಮತ್ತೆ ಕಣ್ಣುಗಳನ್ನು ಮರಳಿ ಪಡೆಯಲು ಮತ್ತು ಅವರು ಸೂರ್ಯನಂತೆ ಪ್ರಕಾಶಮಾನ ಮತ್ತು ಶಕ್ತಿಶಾಲಿಯಾಗಲು ಬಯಸುತ್ತೇನೆ ನಾನು. ಅದಕ್ಕೆ ಯಮನು ಹೇಳಿದನು, ನೀನು ಕೇಳಿದಂತೆಯೇ ಆಗುತ್ತದೆ. ನಿನ್ನ ಪ್ರಯಾಣದ ಕಠಿಣ ಪರಿಶ್ರಮವನ್ನು ನಾನು ನೋಡುತ್ತಿದ್ದೇನೆ. ನೀನು ನಿನ್ನ ಆಶ್ರಮಕ್ಕೆ ಹೊರಡು ಎಂದು ಹೇಳಿದನು. ಅದಕ್ಕೆ ಸಾವಿತ್ರಿ, ನೀನು ನನ್ನ ಗಂಡನನ್ನು ಎಲ್ಲಿಗೆ ಕರೆದುಕೊಂಡು ಹೋದರೂ ನಾನು ಕೂಡ ಅಲ್ಲಿಗೆ ಹೋಗುತ್ತೇನೆ. ನನಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಎಂದಳು. ಎಲ್ಲರೂ ಸಂತರ ಸಹವಾಸವನ್ನು ಬಯಸುತ್ತಾರೆ. ಸಂತರ ಸಹವಾಸವು ಎಂದಿಗೂ ನಿಷ್ಫಲವಲ್ಲ. ಅದರಿಂದ ಯಾವಾಗಲೂ ಸಂತರ ಸಹವಾಸವನ್ನು ಇಟ್ಟುಕೊಳ್ಳಬೇಕು. ಯಮ ಹೇಳಿದರು, ನಿನ್ನ ಹೇಳಿಕೆಯು ನನ್ನ ಇಚ್ಛೆಯಂತೆ ಅದು ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಬಹಳ ಪ್ರಯೋಜನಕಾರಿಯಾಗಿದೆ. ಅದರಿಂದ ಸತ್ಯವಾನನ ಜೀವನವನ್ನು ಹೊರತುಪಡಿಸಿ ಬೇರೆ ಯಾವುದಾದರೂ ವರವನ್ನು ಕೇಳು ಎಂದು ಹೇಳಿದನು. ಅದಕ್ಕೆ ಸಾವಿತ್ರಿ ಮತ್ತೆ ಕೇಳಿದಳು, ನನ್ನ 2ನೇ ವರವೆಂದರೆ ನನ್ನ ಮಾವನಿಂದ ಕಸಿದುಕೊಂಡ ರಾಜ್ಯವನ್ನು ಮರಳಿ ಪಡೆಯಬೇಕು ಮತ್ತು ಅವರು ತಮ್ಮ ಧಾರ್ಮಿಕ ಚಟುವಟಿಕೆಗಳನ್ನು ಎಂದಿಗೂ ತ್ಯಜಿಸಬಾರದು. ಇದಕ್ಕೆ ಯಮ ಹೇಳಿದನು, ಸ್ವಲ್ಪ ಸಮಯದಲ್ಲಿ ನಿನ್ನ ಮಾವ ತನ್ನ ರಾಜ್ಯವನ್ನು ಪಡೆಯುತ್ತಾನೆ ಮತ್ತು ಅವನ ಧರ್ಮದಿಂದ ಎಂದಿಗೂ ದೂರವಾಗುವುದಿಲ್ಲ. ನಿನ್ನ ಆಸೆ ಈಡೇರಿದೆ. ಈಗ ಮನೆಗೆ ಹಿಂತಿರುಗು. ನೀನು ವ್ಯರ್ಥವಾಗಿ ಏಕೆ ಬಳಲುತ್ತಿದ್ದೀಯಾ ಎಂದು ಯಮ ಸಾವಿತ್ರಿಗೆ ಹೇಳುತ್ತಾನೆ. ಅದಕ್ಕೆ ಸಾವಿತ್ರಿ ಹೇಳುತ್ತಾಳೆ, ನನಗೆ ತಿಳಿದಿದೆ, ನೀನು ಜನರನ್ನು ನಿಯಮಗಳ ಬಂಧನದಲ್ಲಿ ಬಂಧಿಸಿರುವೆ. ಅದಕ್ಕಾಗಿಯೇ ನೀನು ಯಮ ಎಂದು ಪ್ರಸಿದ್ಧನಾಗಿರುವೆ. ಮನಸ್ಸು, ಮಾತು ಮತ್ತು ಆತ್ಮಸಾಕ್ಷಿಯ ಮೂಲಕ ಯಾರೊಂದಿಗೂ ದ್ವೇಷ ಸಾಧಿಸದಿರುವುದು, ದಾನ ನೀಡುವುದು ಮತ್ತು ಪ್ರಚೋದನೆಗಳನ್ನು ತ್ಯಜಿಸುವುದು ಸಜ್ಜನರ ಶಾಶ್ವತ ಧರ್ಮ. ಅಂತೆಯೇ ಇದು ಜಗತ್ತು. ಇಲ್ಲಿ ಶಕ್ತಿಶಾಲಿ ಸಜ್ಜನರು ತಮ್ಮ ಶತ್ರುಗಳಿಗೂ ಕರುಣೆ ತೋರಿಸುತ್ತಾರೆ. ಇದಕ್ಕೆ ಕೇಳಿ ಯಮ ಹೇಳಿದ, ನಿನ್ನ ಮಾತುಗಳು ಬಾಯರಿದ ವ್ಯಕ್ತಿಗೆ ನೀರಿನಂತೆ ನನಗೆ ತೋರುತ್ತದೆ. ಸತ್ಯವಾನನ ಜೀವನವನ್ನು ಹೊರತುಪಡಿಸಿ ನಿನಗೆ ಬೇಕಾದದ್ದನ್ನು ಕೇಳು ಎಂದು ಯಮ ಹೇಳಿದನು. ಅದಕ್ಕೆ ಸಾವಿತ್ರಿ ಕೇಳಿದಳು, ನನ್ನ 3ನೇ ವರವೆಂದರೆ ನನ್ನ ಪುತ್ರರಹಿತ ಮಾವನಿಗೆ ಇನ್ನೂ 100 ಮೊಮ್ಮಕ್ಕಳು ಸಿಗಬೇಕು. ಅದಕ್ಕೆ ಯಮ ಹೇಳಿದನು, ನಿನ್ನ ಮಾವ ಶುಭಗುಣಗಳನ್ನು ಹೊಂದಿರುವ 100 ಮೊಮ್ಮಕ್ಕಳನ್ನು ಆಶೀರ್ವಾದಿಸಿರುತ್ತಾರೆ. ನಿನ್ನ ಎಲ್ಲ ಆಸೆಗಳು ಈಡೇರಿವೆ. ಈಗ ಹಿಂತಿರುಗು. ನೀನು ಬಹಳ ದೂರ ಬಂದಿರುವೆ ಎಂದು ಯಮ ಸಾವಿತ್ರಿಗೆ ಹೇಳುತ್ತಾನೆ. ಅದಕ್ಕೆ ಸಾವಿತ್ರಿ ಹೇಳುತ್ತಾಳೆ, ನನ್ನ ಗಂಡನ ಮುಂದೆ ನನಗೆ ಏನೂ ದೂರವಿಲ್ಲ. ನನ್ನ ಮನಸ್ಸು ನನ್ನ ಗಂಡನ ಹತ್ತಿರವೇ ತಲುಪುತ್ತಿದೆ. ನನಗೆ ಏನು ನೆನಪಾಯಿತು ಅದನ್ನು ಕೇಳಿ. ನೀನು ಆದಿತ್ಯನ ಮಗ. ಅದಕ್ಕಾಗಿಯೇ ಬುದ್ಧಿವಂತರು ನಿನ್ನನ್ನು ವೈವಸ್ವತ ಎಂದು ಕರೆಯುತ್ತಾರೆ. ನೀನು ಜನರನ್ನು ಸಮಾನವಾಗಿ ನಡೆಸಿಕೊಳ್ಳುತ್ತೀಯ. ಅದಕ್ಕಾಗಿಯೇ ಅವರು ನಿನ್ನನ್ನು ಧರ್ಮರಾಜ ಎಂದು ಕರೆಯುತ್ತಾರೆ. ಜನರು ಸಜ್ಜನರನ್ನು ತಮಗಿಂತ ಹೆಚ್ಚಾಗಿ ನಂಬುತ್ತಾರೆ. ಅದಕ್ಕಾಗಿಯೇ ಸಜ್ಜನರನ್ನು ಎಲ್ಲರೂ ಪ್ರೀತಿಸುತ್ತಾರೆ. ಇದನ್ನು ಕೇಳಿದ ಯಮರಾಜನು, ನೀನು ವಿವರಿಸಿದಂತೆ ನಾನು ಎಂದಿಗೂ ಕೇಳಿಲ್ಲ. ನಿನ್ನ ಮಾತುಗಳಿಂದ ನನಗೆ ತುಂಬಾ ಸಂತೋಷವಾಯಿತು. ಸತ್ಯವಾನನ ಜೀವವನ್ನು ಹೊರತುಪಡಿಸಿ ನೀನು ಬಯಸುವ ಯಾವುದನ್ನಾದರೂ ಕೇಳು ಎಂದು ಯಮರಾಜನು ಸಾವಿತ್ರಿಗೆ ಹೇಳುತ್ತಾನೆ. ಅದಕ್ಕೆ ಸಾವಿತ್ರಿ ಕೇಳುತ್ತಾಳೆ, ವೇದ ಮಾರ್ಗ ಸೂಚಿಗಳ ಪ್ರಕಾರ ನನಗೆ ಸತ್ಯವಾನನಿಂದ ಗಂಡು ಮಕ್ಕಳು ಜನಿಸಲಿ. ನಮಗಿಬ್ಬರಿಗೂ 100 ಬಲಿಷ್ಠ ಮತ್ತು ಪುರುಷ ಪುತ್ರರ ಕುಟುಂಬವಾಗಲಿ. ಇದು ನನ್ನ 4ನೇ ವರ.
ಇದಕ್ಕೆ ಯಮನು ತಥಾಸ್ತು, ನೀನು ಮತ್ತು ಸತ್ಯವಾನ್ 100 ಪುತ್ರರ ಕುಟುಂಬವನ್ನು ಹೊಂದುವಿರಿ. ಹೀಗೆ ಹಿಂತಿರುಗು, ನೀನು ಬಹಳ ದೂರ ಬಂದಿರುವೆ ಎಂದು ಯಮ ಸಾವಿತ್ರಿಗೆ ಹೇಳುತ್ತಾನೆ. ಸಜ್ಜನರ ಬೆಳವಣಿಗೆ ಯಾವಾಗಲೂ ಧರ್ಮದಲ್ಲಿದೆ. ಒಳ್ಳೆಯ ಜನರು ಅದರಲ್ಲಿ ದುಃಖಿತರಾಗುವುದಿಲ್ಲ ಅಥವಾ ವಿಚಲಿತರಾಗುವುದಿಲ್ಲ. ಒಳ್ಳೆಯ ಜನರೊಂದಿಗೆ ಒಳ್ಳೆಯ ಜನರ ಸಹವಾಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅವರಿಗೆ ಯಾವುದೇ ರೀತಿಯ ಭಯವಿರುವುದಿಲ್ಲ. ಸಂತರು ಸತ್ಯದ ಮೂಲಕ ಸೂರ್ಯನನ್ನು ನಿಯಂತ್ರಿಸುತ್ತಾರೆ ಮತ್ತು ತಮ್ಮ ತಪಸ್ಸಿನಿಂದ ಭೂಮಿಯನ್ನು ಬೆಂಬಲಿಸುತ್ತಾರೆ. ಓ ಯಮ, ಸತ್ಯವು ಭೂತ ಮತ್ತು ಭವಿಷ್ಯದ ಚಲನೆಯಾಗಿದೆ. ಸಜ್ಜನರಲ್ಲಿ ಒಬ್ಬ ಸಜ್ಜನ ಎಂದಿಗೂ ಅತೃಪ್ತನಾಗುವುದಿಲ್ಲ. ಇದು ಸಜ್ಜನರ ನಡವಳಿಕೆ. ಸಜ್ಜನರು ಯಾರಾಗಿದ್ದರೂ ಕೆಲಸ ಮಾಡುವಾಗ ಯಾವುದೇ ಫಲಿತಾಂಶಗಳನ್ನು ನಿರೀಕ್ಷಿಸುವುದಿಲ್ಲ. ಸಜ್ಜನರ ದಯೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅಥವಾ ಅವರ ಸಹವಾಸದಲ್ಲಿ ಸಂಪತ್ತು ಮತ್ತು ಗೌರವವು ನಾಶವಾಗುವುದಿಲ್ಲ. ಅದಕ್ಕಾಗಿಯೇ ಸಜ್ಜನರು ರಕ್ಷಕರು. ನೀನು ಹೇಳಿದ ಆಹ್ಲಾದಕರ, ಧಾರ್ಮಿಕ ಮತ್ತು ಅರ್ಥಪೂರ್ಣ ಮಾತುಗಳನ್ನು ಕೇಳಿದ ನಂತರ ನಿನ್ನ ಮೇಲಿನ ನನ್ನ ಭಕ್ತಿ ಹೆಚ್ಚುತ್ತಲೇ ಇದೆ. ಅದರಿಂದ ಓ ಸಾವಿತ್ರಿಯೇ, ಹೆಚ್ಚಿನ ವರಗಳನ್ನು ಬೇಡು ಎಂದು ಯಮರಾಜನು ಸಾವಿತ್ರಿಯನ್ನು ಕೇಳುತ್ತಾನೆ. ಅದಕ್ಕೆ ಸಾವಿತ್ರಿ ಕೇಳುತ್ತಾಳೆ, ನಾನು ವೈವಾಹಿಕ ಸಂತೋಷದಿಂದ ಮಗನನ್ನು ಕೇಳಿದ್ದೇನೆ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಮಗನನ್ನು ಹೊಂದಲು ಬಯಸಲಿಲ್ಲ. ಅದರಿಂದ ದಯವಿಟ್ಟು ನನ್ನ ಪತಿ ಜೀವಂತವಾಗಿರುವಂತೆ ಈ ವರವನ್ನು ನನಗೆ ಕೊಡು, ಏಕೆಂದರೆ ಅವನಿಲ್ಲದೆ ನಾನು ಸತ್ತ ವ್ಯಕ್ತಿಯಂತೆ ಇದ್ದೇನೆ. ನನ್ನ ಗಂಡನ ಅನುಪಸ್ಥಿತಿಯಲ್ಲಿ ನೀವು ನನಗೆ ಇನ್ನೂ 100 ಪುತ್ರರ ವರವನ್ನು ನೀಡಿದ್ದೀರಿ. ಅದರಿಂದ ನಿಮ್ಮ ವರವು ಹೇಗೆ ಫಲಪ್ರದವಾಗುತ್ತದೆ? ಅದರಿಂದ ನಾನು ಕೇಳುವ ಮೂಲಕ ನಿಮ್ಮ ಮಾತುಗಳು ನಿಜವಾಗುವಂತೆ ವರವನ್ನು ಕೇಳುತ್ತೇನೆ. ತಥಾಸ್ತು ಎಂದು ಹೇಳುತ್ತಾ ಯಮನು ಸತ್ಯವಾನನ ಜೀವವನ್ನು ಪಾಶದಿಂದ ಬಿಡಿಸಿದನು ಮತ್ತು ಸಂತೋಷದಿಂದ ಹೇಳಿದನು, ಓ ಕುಲನಂದಿನಿ, ನಾನು ನಿನ್ನ ಪತಿಯನ್ನು ಬಿಡಿಸಿದೆ. ಅವನು ಆರೋಗ್ಯವಾಗಿರುತ್ತಾನೆ ಮತ್ತು ವಿವಿಧ ಸಿದ್ಧಿಗಳಿಂದ ಆಶೀರ್ವಾದಿಸಲ್ಪಡುತ್ತಾನೆ. ನೀನು ಅವನನ್ನು ಕರೆದುಕೊಂಡು ಹೋಗು. ಅವನು 400 ವರ್ಷಗಳ ಕಾಲ ನಿನ್ನೊಂದಿಗೆ ವಾಸಿಸುತ್ತಾನೆ. ಸಾವಿತ್ರಿ ಆಲದ ಮರದ ಬಳಿ ಬಂದು ಸತ್ಯವಾನನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಕುಳಿತಳು. ಸತ್ಯವಾನನಿಗೆ ಪ್ರಜ್ಞೆ ಮರಳಿತು ಮತ್ತು ಅವನು ಸಾವಿತ್ರಿಯ ಬಳಿ, ಪ್ರಿಯೇ, ನನಗೆ ಈಗಷ್ಟೇ ಒಂದು ಕನಸು ಬಿತ್ತು ಎಂದು ಹೇಳಿದನು. ನಂತರ ಅವನು ಇಡೀ ಕಥೆಯನ್ನು ಸಾವಿತ್ರಿಯ ಬಳಿ ಹೇಳಿದನು. ಸಾವಿತ್ರಿಯು ಯಮನೊಂದಿಗೆ ತನ್ನ ಸಂಭಾಷಣೆಯ ಬಗ್ಗೆ ಸತ್ಯವಾನನಿಗೆ ಹೇಳಿದಳು. ಕಾಡಿನಲ್ಲಿ ಧೂಮತಸೇನನು ತನ್ನ ಮಗನ ಆಗಮನಕ್ಕಾಗಿ ಕಾಯುತ್ತಿದ್ದನು. ಆದರೆ ಸಂಜೆಯಾಗುತ್ತಿದ್ದಂತೆ ಅವನು ಚಡಪಡಿಸಿದನು ಮತ್ತು ಇಲ್ಲಿಂದ ಅಲ್ಲಿಗೆ ಎಲ್ಲಾ ದಿಕ್ಕುಗಳಲ್ಲಿ ಓಡಲು ಪ್ರಾರಂಭಿಸಿದನು. ಧೂಮತಸೇನನು ತನ್ನ ಮಗನನ್ನು ಹುಡುಕುತ್ತಾ ಒಂದು ಆಶ್ರಮದಿಂದ ಮತ್ತೊಂದು ಆಶ್ರಮಕ್ಕೆ ಹೋಗಿ ಎಲ್ಲರನ್ನೂ ಕೇಳುತ್ತಿದ್ದನು. ನನ್ನ ಪ್ರೀತಿಯ ಮಗ ಎಲ್ಲಿದ್ದಾನೆ? ನಮ್ಮಿಬ್ಬರ ಕುರುಡರ ಕೋಲು ಎಲ್ಲಿಗೆ ಹೋಯಿತು? ಮತ್ತು ಅವನು ದುಃಖಿತನಾಗಿ ಅಳಲು ಪ್ರಾರಂಭಿಸಿದರು. ಓ ಮಗನೇ, ನೀನು ಎಲ್ಲಿಗೆ ಹೋಗಿದ್ದೀಯಾ ಎಂದು ಅಳಲು ಪ್ರಾರಂಭಿಸಿದನು. ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ರಾಜನ ಕಣ್ಣುಗಳು ತೆರೆದವು ಮತ್ತು ಅವನ ದೃಷ್ಟಿ ಮರಳಿತು. ಈ ಪವಾಡವನ್ನು ನೋಡಿದ ಆಶ್ರಮದ ಋಷಿಗಳು, ಓ ರಾಜ, ನಿನ್ನ ತಪಸ್ಸಿನ ಫಲವಾಗಿ ನಿನಗೆ ದೃಷ್ಟಿ ಮರಳಿ ಬಂದಿದೆ. ಅದರಿಂದ ಈ ದೃಷ್ಟಿ ಪ್ರಾಪ್ತಿಯು ನಿನ್ನ ಮಗನು ಶೀಘ್ರದಲ್ಲೇ ಹಿಂತಿರುಗುತ್ತಾನೆ ಎಂಬುದರ ಸಂಕೇತವಾಗಿದೆ ಎಂದು ಹೇಳಿದರು. ಬ್ರಾಹ್ಮಣರು ಚರ್ಚಿಸುತ್ತಿರುವಾಗ ಅದೇ ಸಮಯದಲ್ಲಿ ಸತ್ಯವಾನನು ಸಾವಿತ್ರಿಯೊಂದಿಗೆ ಅಲ್ಲಿ ಕಾಣಿಸಿಕೊಂಡು ಎಲ್ಲ ಬ್ರಾಹ್ಮಣರು ಮತ್ತು ಅವನ ಹೆತ್ತವರನ್ನು ಸ್ವಾಗತಿಸಿದರು. ಅಲ್ಲಿದ್ದ ಬ್ರಾಹ್ಮಣರು ಸಾವಿತ್ರಿಯನ್ನು, ಓ ಧನ್ಯಳಾದ ಸಾವಿತ್ರಿ, ನಿನ್ನ ವೃದ್ಧ ಮಾವನ ಕಣ್ಣುಗಳು ಚೇತರಿಸಿಕೊಳ್ಳಲು ಕಾರಣವೇನೆಂದು ನಿನಗೆ ತಿಳಿದಿದೆಯೇ ಎಂದು ಕೇಳಿದರು. ಸಾವಿತ್ರಿ, ಓ ಗೌರವಾನ್ವಿತ ಋಷಿಗಳೇ, ಅವರ ದೃಷ್ಟಿ ಮರಳಿ ಪಡೆಯಲು ನಿಜವಾದ ಕಾರಣ ನನಗೆ ತಿಳಿದಿಲ್ಲ. ಆದರೆ ನನ್ನ ಪತಿ ಶಾಶ್ವತ ನಿದ್ರೆಯಲ್ಲಿ ಮುಳುಗಿದ್ದನು, ಅದರಿಂದ ಸ್ವಲ್ಪ ವಿಳಂಬವಾಯಿತು ಎಂದು ಹೇಳಿದಳು. ಸತ್ಯವಾನನು, ಓ ಋಷಿಗಳೇ, ಇದೆಲ್ಲವೂ ಸಾವಿತ್ರಿಯ ವಟಸಾವಿತ್ರಿ ಉಪವಾಸದಿಂದಾಗಿ ಸಂಭವಿಸಿದೆ. ಬೇರೆ ಯಾವುದೇ ಕಾರಣವಿಲ್ಲ. ಅದರಿಂದ ಇದು ಸಾವಿತ್ರಿಯ ತಪಸ್ಸಿನ ಶುಭ ಫಲವಾಗಿದೆ. ನಾನೇ ಸಾವಿತ್ರಿಯ ಉಪವಾಸದ ಶ್ರೇಷ್ಠತೆಯನ್ನು ನೋಡಿದ್ದೇನೆ. ಸತ್ಯವಾನನು ಹೀಗೆ ಹೇಳುತ್ತಿರುವಾಗ ಆ ಕ್ಷಣದಲ್ಲೇ ಅವನ ರಾಜಧಾನಿಯ ಪ್ರಮುಖರು ಬಂದು, ನಿಮ್ಮ ರಾಜ್ಯವನ್ನು ಬಲವಂತವಾಗಿ ಕಸಿದುಕೊಂಡ ದುಷ್ಟ ಮಂತ್ರಿಯನ್ನು ಅವನ ಮಂತ್ರಿ ಕೊಂದಿದ್ದಾನೆ. ಓ ರಾಜ, ದಯವಿಟ್ಟು ಬಂದು ನಿಮ್ಮ ರಾಜ್ಯವನ್ನು ನೋಡಿಕೊಳ್ಳಿ ಎಂದು ಹೇಳಿದನು. ರಾಜನು ಅವರ ಕೋರಿಕೆಯನ್ನು ಸ್ವೀಕರಿಸಿ ಆ ಪ್ರಮುಖ ಪುರುಷರೊಂದಿಗೆ ತನ್ನ ರಾಜ್ಯವನ್ನು ತಲುಪಿದನು ಮತ್ತು ತನ್ನ ಪೂರ್ವಜರ ರಾಜ್ಯವನ್ನು ಪಡೆಯಲು ಸಂತೋಷಪಟ್ಟನು. ಸಾವಿತ್ರಿ ಮತ್ತು ಸತ್ಯವಾನರು ಸಹ ಪರಮಾನಂದಗೊಂಡರು. ಈ ಉಪವಾಸದ ವೈಭವೀಕರಣದಿಂದಾಗಿ ಸಾವಿತ್ರಿ 100 ಧೈರ್ಯಶಾಲಿ ಪುತ್ರರಿಗೆ ಜನ್ಮ ನೀಡಿದಳು. ಯಮರಾಜನ ವರದಂತೆ ಸಾವಿತ್ರಿಯ ಮಾವನಿಗೆ 100 ಬಲಿಷ್ಠ ಮೊಮ್ಮಕ್ಕಳು ಜನಿಸಿದರು. ಶಿವನು, ಏ ಸನತ್ಕುಮಾರರೇ, ಇದೆಲ್ಲವೂ ಈ ವಟಸಾವಿತ್ರಿ ಉಪವಾಸದ ಮಹತ್ವವನ್ನು ತಿಳಿಸುತ್ತದೆ. ಈ ಉಪವಾಸದ ಪರಿಣಾಮದಿಂದಾಗಿ ಗಂಡ ಸತ್ತ ನಂತರವೂ ಬದುಕುತ್ತಾನೆ. ಎಲ್ಲ ವಿವಾಹಿತ ಮಹಿಳೆಯರು ಈ ಶುಭ ಉಪವಾಸವನ್ನು ಆಚರಿಸಬೇಕು. ಎಲ್ಲ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಯೋಗಕ್ಷೇಮ ಮತ್ತು ದೀರ್ಘ ಆಯುಷ್ಯಕ್ಕಾಗಿ ಈ ವಟಸಾವಿತ್ರಿ ವ್ರತವನ್ನು ಆಚರಿಸಬೇಕು.
ಇದಿಷ್ಟು ವಟ ಸಾವಿತ್ರಿ ವ್ರತಕಥೆಯ ಬಗ್ಗೆ. ಓಂ ದೇವಿ ಸಾವಿತ್ರಿಯೇ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.